ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಒಂದನೇದ್ದು ಇವತ್ತಿನ ಮುಂಜಾನೆಯ ಶುಭೋದಯಗಳು. ನಾನಂತರೂ ನಿಮ್ಮ ಸಪೋರ್ಟಿಂದ ಮತ್ತು ನಿಮ್ಮ ಆಶೀರ್ವಾದದಿಂದ ಭಾಳ ಅಂದ್ರೆ ಭಾಳ ಚೆನ್ನಾಗದೇನಿ ರೀ. ನೀವು ಹೆಂಗದಿರಿ ಫ್ರೆಂಡ್ಸ? ನೀವು ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ್ರಿ. ಫಸ್ಟು ನಿನ್ನೆ ಹಂಗೆ ಎಲ್ಲ ಇದನ್ನು ಮಾಡಿದ್ವಲ್ರಿ, ಬಸವಣ್ಣಿಗೆ ಹೋಗಿದ್ವಲ್ರಿ. ಎಲ್ಲ ಕಸ ಅದು ಭಾಳ ಅಂದ್ರೆ ಭಾಳ ಬಿದ್ದುಬಿಟ್ಟಿತ್ತು ರೀ. ರಾತ್ರಿ ನಮಗೂ ಬಂದು ಬೇಸರ ಆಗಿತ್ತಲ್ರಿ, ಹಾಗಾಗಿ ಏನೂ ಕೆಲಸ ಮಾಡೇ ಇಲ್ಲರಿ. ಬಂದು ಮತ್ತು ಮಂದಿನ ಉಣ್ಸಿದ್ವಲ್ರಿ, ಹಂಗಾಗಿ ಲೇಟ್ ಆಗಿಬಿಡ್ತ್ರಿ. ಯಾವ ಕೆಲಸನೂ ಮಾಡಲಿಲ್ಲ ರೀ. ಸುಮ್ಮನೆ ಸ್ವಲ್ಪ ಇದ್ದದ್ದು ಊಟನ ಉಂಡು ಮಕ್ಕೊಂಬಿಟ್ಟಿವ್ರಿ. ಹಾಗಾಗಿ ಬೆಳಗ್ಗೆ ಭಾಳ ಅಂದ್ರೆ ಭಾಳ ಕೆಲಸ ಬಿದ್ದೈತ್ರಿ. ನೋಡ್ರಿ ಅಲ್ಲಿ ಇನ್ನೂ ಡಬ್ಬಿ ಅವೆಲ್ಲ ಹಂಗೆ ಅದಾವ್ರಿ. ಇನ್ನೂ ಏನೂ ತೆಗ್ದೇ ಇಲ್ಲರಿ ಫ್ರೆಂಡ್ಸ. ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 12-1 ಗಂಟೆ ಆಗತ್ತೆ ನೋಡ್ರಿ ಅಲ್ಲಿ ಇನ್ನು ನಾನು ದೇವ್ರ ಮುಂದಲ್ದು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೇನೆ ರೀ. ಈ ಕದ ಮರಿ ಆಗೈತ್ರಿ, ಅದಕ್ಕೆ ನಾ ಕಾಣವಲ್ರಿ. ದೇವ್ರ ಮುಂದೆ ಇಟ್ಟು ಎಲ್ಲ ಮತ್ತು ಎಡೆ ತಾಟ ಅವನ್ನ ತೊಗೋಬೇಕಲ್ರಿ, ಅದಕ್ಕೆ ಲೇಟ್ ಆಗಕತ್ತೈತ್ರಿ. ಹಂಗಾಗಿ ನಾನು ಕಾಣವಲ್ರಿ ಅಲ್ಲಿ. ಇದೇನು ಬರೀ ಇದ್ರ ವೀಡಿಯೋ ಮಾಡಾಕತ್ತಾರ ಅನ್ಬೇಡ್ರಿ. ಅವು ಈಗ ತಂದು ಮತ್ತು ತಾಟ ಅವನ್ನ ಇಟ್ಟನ್ರಿ. ಇವನ್ನೆಲ್ಲ ತೊಗೊಂಡೋಗಿ ಹೊರಗೆ ಇಟ್ಟು ಬರ್ಬೇಕು ರೀ. ಭಾಳ ಅಂದ್ರೆ ಭಾಳ ಅದಾವ್ರಿ ಬಾಂಡೆ. ಏನು ಮಾಡ್ಬೇಕ್ರಿ, ಇಷ್ಟು ಕೆಲಸ ಮಾಡೋಣ ಸಾಕಾಗತ್ತೆ ರೀ. ನಮ್ಮ ಹುಡುಗರು ಮನ್ಯಾಗ ಊರಿಗೆ ಹೋಗಿದ್ದು ರೀ, ಹಾಗಾಗಿ ಆಸ್ರಾಗಕ್ಕೆ ಯಾರೂ ಇದ್ದಿಲ್ಲ ರೀ ಫ್ರೆಂಡ್ಸ. ಮತ್ತು ಇದ್ದದ್ದು ನಾನು ಮಾಡಿದ್ರೆ ಆತಂತ ಬರಬರ ಕಸ ಅಂದ್ನೇರೆ. ಕಸ ಅಂದ ಕಲ್ಲರ ತೊಳೆದ್ರೆ ಆತಂತ ಬಡ ಬಕೆಟಿಗೆ ನೀರು ಹಾಕ್ಕೊಂಬಂದೀನಿ ರೀ. ಅಷ್ಟು ಕೆಲಸ ನಮ್ಮ ಮನೆದು ನಾವು ಮಾಡ್ಕೊಂಡ್ವಿ ಅಂದ್ರೆ ಚಲೋ ಅಲ್ರಿ ಫ್ರೆಂಡ್ಸ. ಬರಬರ ಕಸ ಅಂದ್ಕೊಂಡು ಕಲ್ಲು ತೊಳ್ಕೊಂಡು ಮುಂಜಾನೆ ಟೈಮ ವೇಸ್ಟ್ ಮಾಡ್ಲಾರ್ದಂಗೆ ಬಡ ಪೂಜೆ ಪುನಸ್ಕಾರ ಮಾಡ್ಕೊಂಡ್ವಿ ಅಂದ್ರೆ ಮನೆಯೂ ಒಂದು ಶಾಂತಿ ಇರುತ್ತೆ ರೀ, ಮತ್ತು ನೆಮ್ಮದಿನೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಮನೆ ಕ್ಲೀನ್ ಇದ್ರೆ ಅದು ನಮ್ಗೆ ನೆಮ್ಮದಿನೇ ಇರುತ್ತೆ ರೀ. ಮತ್ತು ನೋಡ್ರಿ, ಬೇಕಾದ್ರೆ ಮನೆ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಏನೋ ಒಂಥರ ಅವತ್ತಿನ ದಿನನ ಒಂಥರ ಆಲಸ್ಯ ಆಗಿರುತ್ತೆ ರೀ. ಮತ್ತು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ನಾನು ನಿಮ್ಗೆ ಒಂದು ನಾಷ್ಟದ ರೆಸಿಪಿ ತೋರಿಸ್ಬೇಕಂತ ಮಾಡೀನಿ ರೀ. ಏನು ಸ್ಪೆಷಲ್ ನಾಷ್ಟ ಅಂದ್ರೆ ರೀ, ಇವತ್ತು 4 ದಿನಸಿನ ಹಿಟ್ಟು ಕಲಿಸಿ ನಾನು ದೋಸೆ ಹಾಕಕತ್ತೇನೆ ರೀ. ಯಾವ್ಯಾವ ಹಿಟ್ಟಪ್ಪ ಅಂದ್ರೆ ಒಂದು ಗೋಧಿ ಹಿಟ್ಟು ರೀ, ಅಕ್ಕಿ ಹಿಟ್ಟು ಮತ್ತು ಹಸಿ ಕಡಲೆಬೇಳೆ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕೇನಿ ರೀ ನಾನು. ಅಂದ್ರೆ ದೋಸೆ ಗರಿಯಾಗಿ ಬರ್ತಾವೆ ಅಂತ ಸ್ವಲ್ಪ ಅಂದ್ರೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಬೇಕು ರೀ. ಯಾಕಂದ್ರೆ ಅದು ಬರೀ ಜೋಳದ ಹಿಟ್ಟು ಏನರ ಭಾಳ ಆತಂದ್ರೆ ದೋಸೆ ಹರಿಯಾಕತ್ತು ಬಿಡ್ತಾವೆ ರೀ. ಬರೀ ನೋಡಿರಿ, ಗೋಧಿ ದೋಸೆ ಮಾಡಿಕೊಟ್ರೆ ಹುಡ್ರು ತಿನ್ನೋಕೆ ಕರ್ಗದಾವ ಪರ್ಗದಾವ ಅಂತಂತವ್ರಿ. ಹಿಂಗೆ ಮಾಡಿಕೊಟ್ರೆ ತಿನ್ನಕ್ಕೂ ಚಂದ ಚಲೋ ಅನ್ನಿಸ್ತಾವೆ ರೀ, ನೋಡಕ್ಕೂ ಚಂದ ಅನ್ನಿಸ್ತಾವೆ ರೀ. ಮತ್ತು ಹುಡುಗರಿಗೆ ಬಾಕ್ಸಿಗೆ ಅದಕ್ಕೆ ಹಾಕ್ಬೇಕಲ್ರಿ, ನೋಡಕ್ಕೂ ಬೇಷ್ ಕಾಣ್ಬೇಕಂತ ನಾನು ಒಟ್ಟು ಒಂದು 3-4 ದಿನಸ ಏನು ರೀ ಹಿಟ್ಟು ಕಲಿಸಿ ದೋಸೆ ಮಾಡಕತ್ತೇನೆ ರೀ. ಅದ್ರಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಂದರೆ ಹೆಚ್ಚು ಹಾಕಂಗಿಲ್ಲ ರೀ, ಇದು ಪೇಸ್ಟ್ ಮಾಡಿ ಹಾಕಿರ್ತೀನಿ ರೀ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ಹಾಕಿದ್ನಲ್ಲ ರೀ, ಇದಕ್ಕೆ ನೀರು ಹಚ್ಚಿ ಮಾಡಬಾರ್ದು ರೀ. ನೀರು ಹಚ್ಚಿ ಮಾಡಿದ್ರೆ ಬರಂಗಿಲ್ಲ ರೀ ಅವು ದೋಸೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಇಷ್ಟಿಷ್ಟು ಹಾಕ್ಬೇಕು ರೀ. ಈ ಅಕ್ಕಿ ದೋಸೆಗಪ್ಪೆ ನಾವು ದೊಡ್ಡ ಹಾಕೋಕೆ ಹೋದ್ರೆ ಸುತ್ತರ್ದ ಹರಿದು ಬಿಡ್ತಾವೆ ರೀ ಅವು. ಹಾಗಾಗಿ ಯಾಕಂದ್ರೆ ಅದ್ರಾಗ ಟೊಮಾಟೊ ಹಣ್ಣು ಮತ್ತು ಇದು ರೀ ಎಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅವೆಲ್ಲ ಪೇಸ್ಟ್ ಮಾಡಿ ಹಾಕಿರ್ತೀವಲ್ಲ ರೀ, ಬರೇ ಬಾಯ್ಲಿ ತಿನ್ನಕ್ಕನ ಅಷ್ಟು ರುಚಿ ಕೊಡ್ತಾವೆ ರೀ. ಆದರೂ ಹುಡುಗರಿಗೆ ಬರೀ ಅವ್ನು ಏನು ಇಟ್ಟು ಕೊಡಬೇಕು ಅಂತಂದು ನಾನು ಮತ್ತೆ ಇದನ್ನು ಮಾಡಿದ್ದೀನಿ ರೀ. ಅದಕ್ಕೆ ಚಟ್ನಿ ಮಾಡಾಕತ್ತೇನೆ ರೀ. ಕೊಬ್ಬರಿ ನಿನ್ನೆ ಮತ್ತು ಬಸವಣ್ಣಿಗೆ ಒಡ್ಸೋಂಬುದು ಕೊಬ್ಬರಿ ಎಷ್ಟು ತೊಗೊಂಡಿದ್ವಲ್ಲ ರೀ. ಕೊಬ್ಬರಿ ಸುಮ್ಮನೆ ಕೆಡಿಸೋದೇನೈತೆ, ಈಗಾರ ಮಳೆಗಾಲ ದಿನ ಚಂದಾಗಿ ಒಣಗಂಗಿಲ್ಲ ಏನಿಲ್ಲ ಅಂದು ನಾನಂತರೂ ಕೊಬ್ಬರಿ ಕೆಡಿಸ್ಲಿಲ್ಲ ರೀ. ಅದನ್ನು ಮಿಕ್ಸಿ ಹೊಡೆದು ನೋಡಿರಿ, ಚಟ್ನಿ ಆಗಿ ಬಂತು ರೀ. ಚಟ್ನಿ ಅಂತೂ ರೆಡಿ ಆಯ್ತು. ಇನ್ನು ದೋಸೆ ಆಗೋಣ ಬಡ ಹುಡುಗರಿಗೆ ದೋಸೆ ಕೊಟ್ಟನೆ ಅಂದ್ರೆ ಬಿಸಿ ದೋಸೆ ತಿಂದು ಸಾಲಿಗೆ ಹೋಗ್ತಾರ ಅಂತ ಬಡ ಚಟ್ನಿ ಅಂತ ರೆಡಿ ಮಾಡ್ಕೊಂಬಂದೆ ರೀ. ಈಗ ದೋಸೆ ತೆಗಿಯಾಕತ್ತೀನಿ ನೋಡಿರಿ. ಸ್ವಲ್ಪ ಏನರ ಅದು ಇದು ಬರಲಿಲ್ಲ ಅಂದ್ರೆ ಹರಿಯಾಕೆ ನಿಂತು ಬಿಡ್ತಾವೆ ರೀ ದೋಸೆ. ಆದ್ರೆ ಹರಿದ್ರೆ ಏನಾಯ್ತು ರೀ, ರುಚಿ ಇರ್ತಾವೆ ರೀ ಫ್ರೆಂಡ್ಸ್ ಅವು. ಬೇಕಾದ್ರೆ ಒಂದು ಸಲ ನೀವು ಮಾಡ್ಕೊಂಡು ತಿಂದು ಹೆಂಗೆ ಅದಾವು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಮಗಗೆ ಊಟ ಹಚ್ಕೊಡಕತ್ತೀನಿ ನೋಡಿರಿ. ಹುಡುಗ ಊಟ ಉಂಡು ಹೊಂಟ್ರಿ ಅವ ಸ್ಕೂಲಿಗೆ. ಹೋಗೋಣ ನೋಡ್ರಿ. ಅಲ್ಲಿ ಬಾಂಡೆ ಆಗಲಿಗೆ ಇಟ್ಟಿದ್ದು ಮತ್ತು ತಿಕ್ಕಕ್ಕೆ ಕಲೀಲಿಲ್ಲಲ್ರಿ, ಈಗ ಹೊರಗೆ ಬಂದ್ರಿ ಅಡ್ಗೆ ಮಾಡಿಕೊಟ್ಟು. ಮತ್ತು ಬಂದು ಇನ್ನು ಬಾಂಡೆ ಅಂತ ತೊಳಿಬೇಕಲ್ರಿ, ಸ್ವಲ್ಪ ಇರ್ತಾವ್ರಿ ಬಾಂಡೆ. ಮತ್ತು ಇದಕ್ಕೆ ಹೋಗಿ ಬಂದ್ರೆ ಭಾಳ ಅಂದ್ರೆ ಭಾಳ ಬಾಂಡೆ ಇದ್ದು ರೀ. ಹಾಗಾಗಿ ಬಾಂಡೆ ತಿಕ್ಕಾಕತ್ತೀನಿ ರೀ. ಬಾಂಡೆ ತೊಳೆದ ಮತ್ತು ಒಳಗಲ್ದೆಲ್ಲ ಮುಗಿಸ್ಕೊಂಡು ಬರೋದ್ರಾಗ ನಾನು ನೋಡ್ರಲ್ಲಿ ಹುಡುಗರಿನ ಸಾಲಿಗೆ ಹೊಂಟಾರಿ. ನಮ್ಮ ಮನೆ ಮುಂದೆ ಆಶೆ ಹೋಗ್ತಾರಲ್ರಿ, ಹಂಗಾಗಿ ಕಾಣಿಸ್ತಾರೆ ರೀ ಫ್ರೆಂಡ್ಸ್. ಮತ್ತು ಏನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳದ ರೂಢಿನ ಅಲ್ರಿ, ಮುಂಜಾನೆ ಟೈಮ ಎಷ್ಟು ಕೆಲಸ ಮಾಡಿದ್ರನ ಅದು ಒಂಥರ ಉಳಿತಿರುತ್ತೆ ರೀ ಕೆಲಸ.
ಹಾಗಾಗಿ ಬಾಂಡೆ ಅಂತೂ ಭಾಳ ಅಂದ್ರೆ ಭಾಳನೇ ಇದ್ದು ರೀ. ಈಗಾಗಲೇ ನಾ ಒಂದು ಪುಟ್ಟಿ ತಿಕ್ಕಿ ಒಳಗೆ ಜೋಡಿಸಿಟ್ಟು ಬಂದಿದ್ದೀನಿ ರೀ. ಇದು ಒಂಥರ ಏನೋ ನಮ್ಮ ಮನೆ ಕೆಲಸ ನಾವು ಎಲ್ಲಿ ಕುಂದರ್ಲಾರ್ದಂಗೆ ನಿಂದಿರ್ಲಾರ್ದಂಗೆ ಮನೆ ಕೆಲಸ ಚಂದಾಗ ಮಾಡ್ಕೊಂಡು ಹೊಂಟ್ವಿ ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಇರೋಂಗಿಲ್ಲ. ಅಕ್ಕಿದಂಗೆ ಇಕ್ಕಿದಿಂಗೆ ಅಂತ ಕೇಳೋ ಗೋಜುನೂ ಇರೋಂಗಿಲ್ಲ ರೀ. ನಮ್ಮ ಮನೆ ಕೆಲಸ ನಾವು ಮಾಡಿಕೊಂಡು ಚಂದಾಗ ಹೋದ್ವಿ ಅಂದ್ರೆ ಅದು ಒಂದು ಮನ್ತನಕ್ಕೆ ಚಂದ ರೀ ಫ್ರೆಂಡ್ಸ. ಮತ್ತೇನು ರೀ ಇನ್ನು ಬಾಂಡೆ ಅಂತ ಅದು ರೀ ಬಟ್ಟೆ ತೊಳ್ಯಾಕಂತಂದು ಬಂದ್ನಿ ರೀ. ನೋಡ್ರಿ ಬಟ್ಟೆ ಬಾಂಡೆ ಎಲ್ಲ ತೊಳೆದು ಮಕ್ಕಳು ಬರೋಷ್ಟ್ರಿಗೆ ಮತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಚಂದಾಗ ಉಣಿಸಿ ತಿನ್ನಿಸಿದ್ರೆ ಅದು ಒಂದು ಚಂದ ನೋಡಿರಿ ಫ್ರೆಂಡ್ಸ್.